ಇವತ್ತಿನ ದಿನ ನಮಗಾಗಲೇ ಒಂದು ವಾರದಿಂದ ತರುಣ್ ಅವ್ರ ಜೊತೆಯಲ್ಲೇ ಓಡಾಡ್ತಾ ಇದ್ವಿ. ತರುಣ್ ಸ್ಟುಡಿಯೋಯಿಂದ ಅವರು ನಿರ್ಮಾಣವಾದ ಒಂದು ಸುಮಂತ್ರ ಅಂತ ಸಿನಿಮಾ, ಕನ್ನಡದ ಸಿನಿಮಾ. ಇದಕ್ಕೆ ಥಿಯೇಟ್ರ್ಗಳ ಕೊರತೆ ಇದೆ, ನನಗೆ ಏನಾರ ನೀವು ಮಾಡಿ ಅಂತ ಕೆಲವು ಥಿಯೇಟ್ರ್ಗಳ ಹೆಸರು ಕೊಟ್ಟರು. ಅದಕ್ಕೆ ನಾವು ಸ್ಪಂದಿಸಿ ಇಮಿಡಿಯೇಟಾಗಿ ನಮ್ಮ ಟೀಮೆಲ್ಲನೂ ಅವ್ರಿಗೆ ಮೊಬೈಲ್ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರದ್ದೇ ರೀತಿ ಕೆಲವೆಲ್ಲ ಉತ್ತರಗಳು ಕೊಡ್ತಾಯಿದ್ದಾರೆ. ಇದರಲ್ಲಿ ನಾವು ತರುಣ್ಗಾಗಲಿ ನಮ್ಮ ಥಿಯೇಟ್ರ್ ಓನರ್ಸ್ಗಾಗಲಿ ನಾವು ಏನೋ ಒಂದು ಇದನ್ನು ಮಾಡೋಕ್ಕೆ ಆಗ್ತಾಯಿಲ್ಲ. ಕೆಲವು ಕಟ್ಟುಪಾಡುಗಳು ನಮ್ಮಲ್ಲಿದೆ. ಕೆಲವು ಏನಾಗಿದೆ ಅಂದರೆ ನಾವು ಏನೇ ಲೆಟ್ರ್ ಮುಖಾಂತರ ಆಗಲಿ ಇನ್ನೊಂದು ಮುಖಾಂತರ ಆಗಲಿ ಅವ್ರಿಗೆ ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ. ನಾವು ಆ ಸೀಟಲ್ಲಿ ಕೂತ್ಕೊಂಡು ಕಾರಣ ಈಗ ನಿಮಗೆಲ್ಲ ಗೊತ್ತಿದೆ, ರಿಲಯನ್ಸ್ ಕಂಪ್ನಿಯಿಂದ ನಮ್ಮಲ್ಲಿ CCIಯಲ್ಲಿ ಕೇಸ್ ಹಾಕಿದ್ದಾರೆ. ಈಗಲೇ ಆಲ್ರೆಡಿ 1.5 ಕೋಟಿವರೆಗೂ ಖರ್ಚು ಮಾಡ್ತಾಯಿದ್ವಿ, ಇನ್ನೂ ಬಗೆಹರಿದಿಲ್ಲ. ಒಂದು ಹಿಂದಿ ಲ್ಯಾಂಗ್ವೇಜ್ಗೆ ಇಷ್ಟೇ ಸ್ಕ್ರೀನಲ್ಲಿ ಬನ್ನಿ ಅಂತೇಳಿ ನಾವು ಹೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಮೊದಲಿತ್ತು ನಮ್ಮಲ್ಲಿ ಒಂದು ಟೀಮ್ ಇತ್ತು, ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ವಿ, ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ವಿ. ಅವ್ರು ಯಾವಾಗ ನಮ್ಮ ಮೇಲೆ ಕೇಸ್ ಹಾಕಿದಾರೋ ಆವತ್ತಿಂದ ನಾವು ಇಲ್ಲಿವರೆಗೂ ನಾವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾರಿಗ ಅಷ್ಟೇ, ಯಾವುದೇ ಲ್ಯಾಂಗ್ವೇಜ್ಗಾಗಲಿ ಯಾರೇ ಥಿಯೇಟ್ರವ್ರಿಗಾಗಲಿ ಏನು ನಾವು ನಿರ್ಬಂಧನ ಮಾಡೋಕ್ಕೆ ಆಗ್ತಾಯಿಲ್ಲ. ಅದು ನಮ್ಮ ಕೈಯಲ್ಲಿ ಇಲ್ಲ. ನಾವು ತರುಣ್ ಅವ್ರಿಗೆ ಚೆನ್ನಾಗಿ ಹೇಳಿದ್ವಿ, ಅವ್ರಿಗೇನು ಥಿಯೇಟ್ರ್ಗೆ ಲಿಸ್ಟ್ ಕೊಟ್ಟಿರೋ ಅವ್ರಿಗೆಲ್ಲ ಹೇಳಿದ್ವಿ, ನೋಡಪ್ಪ ನಾನು ಕನ್ನಡ ಲ್ಯಾಂಗ್ವೇಜ್ ಆಗ್ತಾಯಿದ್ದೀನಿ, ತೆಲುಗು ಸಿನಿಮಾನ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ, ಅದನ್ನೇ ಆಗ್ತಾಯಿದ್ವಿ. ನಾವು ಹೇಗೆ ಇದನ್ನು ನಮಗೆ ಸುಮಾರು ದಿನಗಳಿಂದನೇ ಹಿಂದಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ ನಾವು. ಅದು ಇದು ಅವ್ರಿಗೆ ತಕ್ಕಾಗಿ ಏನೋ ಅವರು ಇದನ್ನು ನಮಗೆ ತಿಳ್ಕೊಂಡು ಬಂದಿದ್ದಾರೆ. ನಾವು ತರುಣ್ಗೆ ಅದೇ ಹೇಳಿದ್ವಿ, ನಾವು ಈ ಥರ ಹೆಲ್ಪ್ಲೈಸ್ ಆಗಿದ್ದೀವಪ್ಪ, ನಾವೇನು ಮಾಡಬೇಕು, ನೀವು ಲೆಟ್ರ್ ಕೊಟ್ಟಿದ್ದೀರಿ, ನಾವು ಸ್ಪಂದಿಸೋಕ್ಕಾಗ್ತಾಯಿಲ್ಲ, ಏನು ಮಾಡಬೇಕು ಅನ್ನೋದು ಇವ್ರಿಗೂ ನಾವು ಹೇಳಿದ್ವಿ. ಅದ್ರ ಮೇಲೆ ನಾವು ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆ ಹಿಟ್ಟಾಗಲಿ ಅಂತಲೂ ನಾನು ಅವರಲ್ಲಿ ಇದು ಮಾಡ್ಕೊಂಡಿದ್ದೆ. ಹೆಲ್ಪ್ಲೆಸ್ ಆಗಿದೆ. ಎಸ್ ಸರ್, ಎಸ್. ಕನ್ನಡ ಚಿತ್ರಗಳಿಗೆ ಚೇಂಬರೇ ಸಪೋರ್ಟ್ ಮಾಡ್ತಿಲ್ಲ, ನಾವು ಹೆಲ್ಪ್ಲೆಸ್ ಆಗ್ತಿಲ್ಲ ಅಂದ್ರೆ ಕನ್ನಡ ಚಿತ್ರದಲ್ಲಿ ಕರ್ನಾಟಕದಲ್ಲಿ ನಿರ್ಮಾಪಕರು ಕನ್ನಡ ಚಿತ್ರನ ನಿರ್ಮಾಣ ಮಾಡಬೇಕು ಇದೆಲ್ಲೂ ಬೇರೆ ತಮ್ಮದು ಆಪಾದನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಯಾವ ರೀತಿ ನಾವು ಕನ್ನಡ ಸಿನಿಮಾಗಳಿಗೆ ಸ್ಪಂದಿಸಬೇಕು? ನೀವು ಹೇಳಿದ್ರಲ್ಲ ಸರ್, ಹೆಲ್ಪ್ಲೆಸ್ ಆಗಿದೆ. ನಾವು ಹೆಲ್ಪ್ಲೆಸ್ ಆಗಿದ್ರೆ ಅಂದರೆ ಯಾರಿಗೆ ನಾವು ಒಂದು ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ. ಯಾವುದೇ ಥಿಯೇಟ್ರ್ ಓನರ್ಗಾಗ್ಬೋದು, ನಮ್ಮ ನಿರ್ಮಾಪಕರಿಗಾಗ್ಬೋದು, ನೀವು ಇಂಥದ್ದೇ ಮಾಡಿ ಅಂತೇಳಿ ನಾವು ಅವ್ರ ಹಕ್ಕಿಗೆ ನಾವು ಶ್ರುತಿ ಮಾಡೋಂಗಿಲ್ಲ. ಇವತ್ತಿನ ದಿನ ಅದನ್ನೇ ಹೇಳಕ್ಕೆ ಬಂದೆ ಸರ್. ಇವತ್ತು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸೋಂಗಿಲ್ಲ ಯಾವುದೇ ಬಿಸ್ನೆಸ್ಸಲ್ಲಿ. ಇದನ್ನು ಖಂಡಿತವಾಗಿ ಹೇಳ್ತಾ ಇದ್ವಿ. ನಮ್ಮ ಮೇಲೆ ಒಂದು CCI ಅಂತ ಒಂದು ಇದೆ. ಅಂದ್ರೆ ಬೇರೆ ಭಾಷೆಯ ಬೇರೆ ಚಿತ್ರಗಳು ಬಂದು ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳ ಮೇಲೆ ಧೋರಣೆ ಮಾಡ್ತಿದೆ ಅಂದ್ರು ನಾವು ಹೆಲ್ಪ್ಲೆಸ್ ಆಗಿದ್ದೀವಿ, ನಮ್ಮ CCI ಆಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ರೆ ಸುಮ್ಮನೆ ಇರಕ್ಕಾಗತ್ತಾಗಿದ್ರೆ ಏನು ಸಪೋರ್ಟ್ ಮಾಡ್ಬೇಕು ಸರ್? ನಾವು ಸಿನಿಮಾ ಬಂದಾಗ ಥಿಯೇಟರ್ಗಳ ಸಮಸ್ಯೆನ ನಾವು ನೋಡಿದ್ವಿ. ಸ್ಟಾರ್ ಒಬ್ರು ಸಿನಿಮಾ ಮಾಡಿ ಅವರ ಒಂದು ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೆಡ್ ಸಿನಿಮಾಗೆ ಕರ್ನಾಟಕದಲ್ಲಿ ಥಿಯೇಟರ್ ಸಿಗ್ತಿಲ್ಲ ಅಂತಂದ್ರೆ ಹಾಗಿದ್ರೆ ಪ್ರೊಡ್ಯೂಸರ್ಸ್ ಎಲ್ಲೋ ಹೋರಾಟ ಮಾಡಬೇಕು ಸರ್, ಇಲ್ಲೇ ಮಾಡಬೇಕು. ಆದರೆ ನಾವು ಏನು ಮಾಡಬೇಕು ಅನ್ನೋದು ತಾವು ಇನ್ಸ್ಟ್ರಕ್ಷನ್ ಕೊಡಿ ನೋಡೋಣ. ಏನು ಮಾಡೋಕ್ಕೆ ಸಾಧ್ಯ ಇದೆ? ಹೌದು ಸರ್, ಹೌದು ಸರ್. ನಾವು ಹೌದು ಸರ್, ನಾವು ಯಾವುದೇ ರಿಸ್ಟ್ರಿಕ್ಷನ್ ಮಾಡೋಕ್ಕಿಲ್ಲ. ಹೆಲ್ಪ್ಲೆಸ್ ಅಂದರೆ ಇದನ್ನೇ ಹೇಳ್ತಾ ಇರೋದು. ಒಬ್ಬ ಥಿಯೇಟ್ರ್ ಓನರ್ಗೆ ನಾವು ಎಲ್ಲರೇ ಕನ್ನಡ ಕೊಡಲೇಬೇಕಂತ ಹೇಳಂಗಿಲ್ಲ. ಅವ್ರೇನು ಮಾಡಿದ್ದಾರೆ, 3 ಲ್ಯಾಂಗ್ವೇಜ್ ಮಾಡಿರ್ತಾರೆ. ಅದರ ಲ್ಯಾಂಗ್ವೇಜ್ ಅವರು ಕನ್ನಡ ವರ್ಷನಲ್ಲೇ ನಾನು ರಿಲೀಸ್ ಮಾಡ್ತಾಯಿದ್ದೀನಿ ಅಂತೀರಿ. ನಾವೇನು ಮಾಡಬೇಕು ಅದಕ್ಕೆ ಸರ್? ಇದು ಏನಾಗಿದೆ ಗೊತ್ತಾ? ಇಲ್ಲ ಸರ್, ಯಾವ ರೀತಿ ಇದೆ ಅಂತಂದ್ರೆ ಅಲ್ಲಿನ ಪ್ರಾದೇಶಿಕ ಸಿನಿಮಾಗಳಿಗೆ ಮೊದಲ ಆದ್ಯತೆ ಇದೆ. ನೀವು ಹೊರಗಡೆಯಿಂದ ಕೋಟಿ ಸಾವಿರ ಕನ್ನಡ ಅಥವಾ ತಮಿಳು ಡಬ್ಬಿಂಗ್ ಮಾಡೋದು ಕೂಡ ಪ್ರಾದೇಶಿಕ ಸಿನಿಮಾಗಳು ಸಾಕಷ್ಟು ಪ್ರಾಧಾನ್ಯತೆ ಕೊಡ್ತಾರೆ. ಮತ್ತೆ ಇಲ್ಲಿ ಏನು ಪ್ರತಿ ಸಿನಿಮಾ ಬಂದಾನು ಆ ಥರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಬರೋ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಿಲ್ಲ ಅಂತ ಬಂದು ಕೂತ್ಕೊಂಡಾಗ ಅದು ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳಿಗೆ ಮತ್ತು ವಾಣಿಜ್ಯ ಸಂಸ್ಥೆ ಮಾತೃ ಸಂಸ್ಥೆ ಅಂದ್ಕೊಂಡು ಲೆಕ್ಕ ಬರೀ ಹೋರಾಟಗಳನ್ನೇ ಮಾಡ್ಕೊಳ್ಳೋದಾ ಸರ್? ಇದು ತರುಣ್ ಅವ್ರಿಗೆ ಕೇಳಿ, ನಾವು ಫ್ರೆಂಡ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾನೇ ಇದ್ವಿ. ಅಲ್ಲ ಸರ್, ಈಗ ಅದನ್ನೇ ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ.
ತರುಣ್ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳೋದಕ್ಕಿಂತ ಅವ್ರ ಹಿಂದೆ ನೀವು ಯಾವ ರೀತಿ ಇರಬೇಕು ಅಂತಂದ್ರೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಷ್ಟು ಈಗ ಒಂದು ಸಿಂಪಲ್ ಕ್ವಶನ್ ಸರ್, ನಿಮ್ದೊಂದು ಮಾಲ್ ಇದೆ ಅಲ್ವಾ ಸರ್? ಹೌದು ಸರ್. ನೀವು ಎಷ್ಟು ಶೋ ಕೊಟ್ಟಿದ್ದೀರಾ ಸರ್ ಅವ್ರಿಗೆ? ಸರ್ ನಿಮ್ದೇ 2 ಥಿಯೇಟರ್ ಅಲ್ಲಿ ಎಷ್ಟು ಶೋ ಕೊಟ್ಟಿದ್ದೀರಾ? ತೆಲುಗು ಚಿತ್ರಕ್ಕೆ 2 ಥಿಯೇಟರ್ 6 ಶೋ ಕೊಟ್ಟಿದ್ದೀರಾ, ಕನ್ನಡದೇ ಚೂಮಂತ ಚಿತ್ರಕ್ಕೆ 3 ಶೋ ಕೊಟ್ಟಿದ್ದೀರಾ. ಹ್ಞೂ ಸರ್. ಈಗ ಅಲ್ಲ, ಅಧ್ಯಕ್ಷರಾಗಿ ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಶೋ ಸಿಕ್ತಿಲ್ಲ ಅಂತಂದ್ರೆ ಇದು ಏನ್ ಹೇಳ್ಬೇಕು ನಾವಾಗ? ಸರ್ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ, ಕೊಟ್ಟಿದ್ದೀವಿ ನಾವು ಮೊದಲು. ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ಶೋ ಅಂದ್ರೆ ಎಷ್ಟು ಕೊಟ್ಟಿದ್ದೀರಾ? ಕೇಳಿ ಸರ್, ಅವರು ಇಲ್ಲೇ ಇದ್ದಾರೆ, ಕೇಳಿ ಹೇಳಿ ಸರ್, ನೀವು ಹೇಳಿ ಸರ್. ಕೇಳಿ ಸರ್. ಪ್ರೈಮ್ ಟೈಮಲ್ಲೇ ಕೊಟ್ಟಿದ್ವಿ. ಎಷ್ಟು ಇದೆ ನಮ್ಮ ವ್ಯವಸ್ಥಾಪಕರು ಇದ್ದಾರಲ್ಲ, ಅದನ್ನು ಮೊದಲಿಂದಾನೇ ಅಡ್ವಾನ್ಸ್ಗಳು ಅದು ಇದು ಮಾಡಿರ್ತಾರೆ. ಅದು ನಾವು ಮಧ್ಯ ತೋರಿ ನಮ್ಮ ಕನ್ನಡ ಸಿನಿಮಾ ಕೊಡಲೇಬೇಕಂತೇಳಿ ಗಲಾಟೆ ಮಾಡಿ ನಾನು 3 ಶೋ ಕೊಡೋಕ್ಕೆ ಪ್ರೈಮ್ ಟೈಮಲ್ಲೇ ನಾನು ತೀರ್ಮಾನ ಮಾಡಿದ್ದೀನಿ. ಬುಕಿಂಗ್ ಆಪ್ಷನ್ ಅಲ್ಲಿ ವೈಭವಿನಲ್ಲಿ 6 ಶೋ ತೋರಿಸ್ತಾ ಇದೆ, ವೈಷ್ಣವಿಲಿ 6 ಶೋ ತೋರಿಸ್ತಾ ಇದೆ. ತೆಲುಗುನ ಚಿತ್ರಕ್ಕೆ, ಕನ್ನಡದ ಚೂಮಂತ್ರಕ್ಕೆ 3 ಶೋ ತೋರಿಸ್ತಾ ಇದೆ ಸರ್. ಇದು ನಿಮ್ಮದೇ ಚಿತ್ರ. ಹೌದು. ನೀವು ನಮ್ಮ ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರು, ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತಂದ್ಮೇಲೆ ಹಂಗಿದ್ರೆ ಕನ್ನಡದ ನಿರ್ಮಾಪಕರು ಯಾರ ಹತ್ರ ಹೋಗಿ ಕೇಳಬೇಕು ಸರ್? ಓಕೆ ಅವರು ಇವರು ನಮ್ಗೆ ಅಪ್ರೋಚ್ ಮಾಡಿರೋದು ಯಾವ ಟೈಮಲ್ಲಿ ಕೇಳಿ, ಅದೇ ಅದರ್ ಲ್ಯಾಂಗ್ವೇಜ್ ಅವರು ಯಾವಾಗ ಅಪ್ರೋಚ್ ಮಾಡಿದ್ದಾರೆ ಕೇಳಿ. ನಾನು ಅದನ್ನೇನಾದ್ರು ಸ್ಥಗಿತಗೊಳಿಸ್ಬಿಟ್ಟು ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡ್ರಿ ಅಂತೇಳಿ ನಾನು 3 ಶೋಗೆ ಅರೇಂಜ್ ಮಾಡಿದ್ದೀನಿ ಸರ್. ಸರ್ ಅಂದ್ರೆ ನೀವು ಹೇಳೋ ಪ್ರಕಾರ ನಮಗೆ ಫಸ್ಟ್ ಅವ್ರು ಅಪ್ರೋಚ್ ಮಾಡಿದ್ರು ಅವ್ರಿಗೆ ಕೊಡ್ತೀವಿ ಅಂತ ಕನ್ನಡ ಪ್ರಿಫರೆನ್ಸ್ ಸರ್ ವ್ಯಾಪಾರ ಇದು. ನಾವು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಲೇಬೇಕು. ನಾವು ಆ ಸ್ಥಾನದಲ್ಲಿ ಕೂತಿರೋದ್ರಿಂದನೇ ನಾನು ಕೆಲವು ಸ್ಥಗಿತಗೊಳಿಸಿ ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯ ಕೊಡ್ರಪ್ಪ ಅಂತೇಳಿ ನಾನು ಅದನ್ನ ಮಾಡಿಸಿದ್ದೀನಿ ಸರ್. 3 ಶೋ ನಿಮ್ಮ ಮಾಲ್ಗಳಲ್ಲಿ 3 ಸಿಗುತ್ತೆ ಸರ್. 3 ಶೋ ಕೂಡ ದೊಡ್ಡ ಸಾಧನೆ ಅಲ್ಲ ಸರ್. ಅದು 3 ಶೋ ಇಲ್ಲಿ ಸರ್ ತರುಣ್ ಸರ್ ಪ್ರೈಮ್ ಟೈಮ್ ಇದೆಯಲ್ವ ಸರ್? ಎಷ್ಟೆಲ್ಲ ರಿಲೀಸ್ ಮಾಡ್ತೀರಾ ಸರ್ ನೀವು? ನಾನು ಈಗ ನೋಡಿ ಸರ್, ಆಕ್ಚುಲಿ ನೋಡಿ ಸರ್, ನನಗೇನೆ 3 ಶೋ ನಿಮ್ಮಿದ್ರಲ್ಲೇ ಇದು ಮಾಡಿದಾರಲ್ವಾ ಸರ್? ಹೇಳಿ ಸರ್. ನನಗೆ ನಿಮ್ಮ ಗೊತ್ತಿಲ್ಲ ಅಧ್ಯಕ್ಷರಾಗಿ ನಿಮ್ಮಂತ ಸರ್. ಈಗ ತಮಗೆ ಸರ್. ಪ್ರೈಮ್ ಶೋಸ್ ಇದೆಯಲ್ವಾ ಸರ್? ಸರ್ ಅದು ಅಲ್ಲ, ಪ್ರೈಮ್ ಶೋ ಮ್ಯಾಟರ್ ಆಗಲ್ಲ ಸರ್. ಶೋ ಸಿನಿಮಾಗೆ ಒಂದು ಥಿಯೇಟರ್ ಅಲ್ಲಿ ಎಷ್ಟು ಶೋ ಸಿಗಬೇಕು? ನಿಜ ಸರ್, ಪ್ರೈಮ್ ಶೋ ಮಾತ್ರ 4 ಶೋ ಸಿಕ್ಕತ್ತೆ. ಅದರಲ್ಲಿ 4 ಶೋ ಸಿಗೋದಾದ್ರೆ ನೀವು ಅವ್ರಿಗೆ ಯಾಕೆ 6 ಶೋ ಕೊಟ್ಟಿದ್ರಾ? ಕನ್ನಡಕ್ಕೆ ಯಾಕೆ ಶೋ ಕೊಟ್ಟಿದ್ರಾ? ಚಾನ್ಸಸ್ ಇಲ್ಲ. ಕೊಡಕ್ಕೆ ಆಗಿ ಸರ್ ನಿಮ್ದೇ ಶೋ ಅಲ್ಲಿ ನಾವು ಬುಕಿಂಗ್ ತೋರಿಸ್ತೀವಿ ಸರ್. ಬುಕಿಂಗ್ ಅಪ್ಲಿಕೇಶನ್ ಅಲ್ಲಿ ತೋರಿಸುವಂತ ಡೀಟೇಲ್ ನ ನಿಮಗೆ ತೋರಿಸ್ತೀವಿ ನಾವು. ಓಕೆ ಸರ್. ಎಲ್ಲ ವೈಭವಿ ನಾನು ಅದನ್ನ ಗಮನ ಹರಿಸ್ತೀನಿ ಸರ್. ನಮ್ಮ ಇದಕ್ಕೆ ಇನ್ನು ಮುಂದೆ ನಾವು ಒಂದು ಮೀಟಿಂಗ್ ಕರಿಬೇಕು, ವಿಚಾರವಾಗಿ ಮೀಟಿಂಗ್ ಕರಿಬೇಕು. ಸಿನಿಮಾ ನಾಳೆ ರಿಲೀಸ್ ಇದೆ. ಈಗ ಸರ್ ಇವೆಲ್ಲ ಹೌದು ಸರ್, ಕಂಟ್ರೋಲ್ ಇದೆ. ಆದರೆ ನಮ್ಮ ವ್ಯವಸ್ಥಾಪಕರು ಒಬ್ರು ಇದ್ದಾರೆ, ಮ್ಯಾನೇಜರ್ ಅಂತ ಇಟ್ಕೊಂಡಿದ್ವಿ. ನಾವು ಬೇರೆ ಕಾರ್ಯ ಒತ್ತಡದಿಂದ ಆ ಕಡೆ ನೋಡ್ಕೊಳ್ತಾ ಇಲ್ಲ. ಈಗ ಒಂದು 15 ತಿಂಗಳ ಸರ್, ನೀವು ನಂಬಿದ್ರೆ ಬಿಡ್ತಾರೆ, ನಾವು 1 ತಿಂಗಳಾಗಿದೆ ನಮ್ಮ ಥಿಯೇಟರ್ ಕಡೆಗೆ ಮುಖ ನೋಡಿ. ಆದರೆ ನಮ್ಮ ತರುಣ್ ಹೇಳಿದ ತಕ್ಷಣ ನೋಡ್ರಿ, ಅವ್ರಿಗೆ ಮೊದಲು ಬೇರೆಯವ್ರದ್ದು ಬ್ಯಾನ್ ಮಾಡಿ ಇದನ್ನು ಮಾಡಿ ಇವ್ರಿಗೆ ಕೊಡಿ ಅಂತ ನಾನು ನಮ್ಮ ವ್ಯವಸ್ಥಾಪಕರಿಗೆ ಹೇಳಿದ್ದೀನಿ. ಅವ್ರು ಏನು ಅಡ್ಜಸ್ಟ್ಮೆಂಟ್ ಮಾಡಿ. ಯಾವತ್ತು ಸರ್? ಯಾವತ್ತು ಸರ್? ಸಂಡೇ ಸರ್, ಸಂಡೇ ಹೋಗಿದ್ವಿ ಸರ್. ಆಮೇಲೆ ನಾವು ಅಲ್ಲಿ ಸ್ವಾಮಿ ಸಂಡೇ ಹೋಗಿದ್ವಿ. ಆಗೋದ ಮೇಲೆ ಅಲ್ಲ ನಾವು ಸರ್ ಈಗ ಸರ್ ಒಂದು ನಿಮಿಷ ಸರ್, ಈಗ ಸರ್ ಒಂದು ನಿಮಿಷ ಸರ್ ವ್ಯವಸ್ಥೆ ಮಾಡ್ತೀವಿ ಅಂತಿದ್ರ ಸರ್. ಸಿನಿಮಾ ರಿಲೀಸ್ ಆಗಿ 1 ತಿಂಗಳು ಟೈಮ್ ಇಲ್ಲ, 1 ವಾರ ಟೈಮ್ ಇಲ್ಲ. ಬೆಳಗ್ಗೆ ಇದ್ರೆ ಸಿನಿಮಾ ರಿಲೀಸ್ ಇದೆ, ನೀವಿನ್ನೋ ವ್ಯವಸ್ಥೆ ಮಾಡ್ತಾ ಇದ್ರೆ ಸರ್ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇದೆ. ಒಳ್ಳೆ ಸಿನಿಮಾ ಇದ್ದು ಒಳ್ಳೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಜನ ಎಲ್ಲೋಗಿ ನೋಡ್ಬೇಕು ಸರ್? ಅವಾಗ ಹೇಳ್ತಾರೆ ಓಟಿಟಿ ಬರ್ಲಿ ನೋಡ್ತೀವಿ. ಇಂಥ ನಿರ್ಮಾಪಕ ಹಾಳಾದ್ರೆ ಕೆಲಸ ಯಾರಿಗೆ ಸಿಗುತ್ತೆ ಸರ್? 6ನೇ ತಾರೀಕು ಈಗ ಸರ್ ನನಗೆ ಅಲ್ಲಲ್ಲ ಕತೆ ಅಲ್ಲ ಸರ್, ಫ್ಯಾಕ್ಟು. ನನಗೆ ಇವರು ಅಲ್ಲಲ್ಲ, ಇಲ್ಲಿ 6ನೇ ತಾರೀಕು ನಾನು ಕೇಳಿದ್ರು 10th ರಿಲೀಸ್ ಇಟ್ಕೊಂಡು ನಾವು ಬಿಫೋರ್ ಸಿನಿಮಾಗಳು ಮಾಡದೇ ಇರ್ತೀವ ಸರ್. ಯಾವುದೇ ಒಬ್ಬ ಥಿಯೇಟ್ರ್ ಮಾಲೀಕ ಯೋಚನೆ ಮಾಡಿರಿ ನೀವು. 1 ವಾರ 15 ದಿನ ಬಿಫೋರ್ ನಾವು ಇದು ಮಾಡ್ಕೊಳ್ತೀವಿ, ಫುಲ್ಫಿಲ್ ಮಾಡ್ತೀವಿ. ನನಗೆ ಸಾರಿ ಹೇಳಿದ್ದೆ 6ನೇ ತಾರೀಕು. ಅಷ್ಟು ಶಾರ್ಟ್ ಟೈಮಲ್ಲಿನೂ ನಾನು ನಮ್ಮ ಇವನಿಗೆ ಮ್ಯಾನೇಜರ್ಗೆ ಹೇಳ್ಬಿಟ್ಟು, ನೋಡಪ್ಪ ಅದಕ್ಕೆ ಪ್ರಾಧಾನ್ಯತೆ ಕೊಡು, ಎಷ್ಟು ಶೋ ಹೆಚ್ಚಾದರೆ ಅಷ್ಟು ನೀವು ಸ್ಕ್ರೀನ್ ಮಾಡಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ 3 ಶೋ ಕೊಟ್ಟಿದ್ದಾರೆ. ಬಹಳ ಖುಷಿ ವಿಚಾರ ಅದು. ಈಗ ನಿಮ್ಮ ಪತ್ರ ಹಿಡ್ಕೊಂಡು ಬಂದಿದ್ರ ಸಮಸ್ಯೆ ಆಗಿದೆ, ಕೆಟ್ಟು ಸಿಗ್ತಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ರೆ ಹಿಂಗಿದೆ ಸಮಸ್ಯೆ ಆಗಲ್ಲ ಅಂತ. ನೀವು ಹೋರಾಟ ಯಾರು ವಿರುದ್ಧ ಮಾಡ್ತಿದ್ರ? ಯಾರ ಜೊತೆ ಮಾಡ್ತಿದ್ದಾರೆ ಸರ್? ಚೇಂಬರ್ ಅಧ್ಯಕ್ಷರು ಅಸಹಾಯಕತೆಯಿಂದ ಈ ತರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ನಿಮ್ಮ
ಬೀಯಿಂಗ್ ಕನ್ನಡ ಪ್ರೊಡ್ಯೂಸರ್ ಆಗಿ ಅದ್ಮೇಲೆ ಕರ್ನಾಟಕದಲ್ಲಿ ಹೆಂಗ್ ಸಿನಿಮಾ ಮಾಡ್ತೀರಾ? ಬೇರೆ ಲ್ಯಾಂಗ್ವೇಜ್ ಹೋದ್ರೆ ಸರ್ ಇಲ್ಲಿ ನಿಮಗೆ ರೆಡ್ ಕಾರ್ಪೆಟ್ ಹಾಕಿ ಥಿಯೇಟರ್ ಕೊಡ್ತಾರೆ. ಉದ್ದೇಶ ಏನು? ನೀವು ಯಾರ ವಿರುದ್ಧ ಏನಾದ್ರು ಇಲ್ಲಿ ನೋಡಿ ಸರ್ ಏನು ಗೊತ್ತಾ ಸರ್ ಹೇಳ್ಬಿಡಿ. ಇರೀ ಅವ್ರದ್ದು ಆಗೋಗ್ಲಿ ಮಾತಾಡಿ.